ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಬಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಇವತ್ತು ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದೋ ಇಲ್ಲ ಗೊತ್ತಿಲ್ಲದೇ ಇರ್ಬೋದೋ ಅನ್ನೋದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಹಾರ ಇಲಾಖೆಯಿಂದ ಏನಪ್ಪ ಇವತ್ತು ಗುಡ್ ನ್ಯೂಸ್ ಬಂದಿದೆ ಅಂತ ಅಂದರೆ, BPL ಕಾರ್ಡ್ದಾರರಿಗೆ ಅಂದರೆ ಬಡವರಿಗೆ ಸರ್ಕಾರ ಕೊಡುವಂತಹ ಫ್ರೀಯಾಗಿ ಅಕ್ಕಿಯನ್ನು ಅದನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಅಂದರೆ ಕೊಟ್ಟಂಥ ಅಕ್ಕಿಯನ್ನು ಮಾರ್ಕೊತಾ ಇದ್ದಾರೆ. ಗೋರ್ಮೆಂಟ್ ಕೊಟ್ಟಂಥ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದೆಯಲ್ಲ, ಅದನ್ನು ಮಾರ್ಕೊತಾ ಇದ್ದಾರೆ ಫ್ರೆಂಡ್ಸ್. ಅದು ತುಂಬ ಅದು ವರ್ಷಗಳಿಂದ ನಡೀತಾ ಇದೆ. ಗೋರ್ಮೆಂಟು ಕೊಡೋ ಅಕ್ಕಿ ಹಂಗೆ ಹಿಂಗೆ ಸರಿ ಇಲ್ಲ, ಇದನ್ನ ಮಾರಾಟ ಮಾಡಿ ಅದ್ರ ಮೇಲೆ ಸ್ವಲ್ಪ ದುಡ್ಡು ಹಾಕಿ ಒಳ್ಳೆ ಅಕ್ಕಿನ ಸಣ್ಣ ಅಕ್ಕಿ ತೊಗೊಂಡು ಊಟ ಮಾಡೋಣ ಅಂತ ಈ ರೀತಿ ಏನು ಮಾಡ್ತಿದ್ದಾರೆ ಅಂತಂದರೆ ಮಾರಾಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಓಕೆನಾ? ಇದನ್ನ ಫುಡ್ ಆಫೀಸಿಗೆ ಏನು ಅಂತಂದರೆ ತನಿಖೆ ತಗೊಂಡು ಫುಡ್ ಆಫೀಸು BPL ಕಾರ್ಡರ್ಗೆ ಯಾರೆಲ್ಲ ಮಾರ್ತಾ ಇದ್ದಾರೆ, ಗೋರ್ಮೆಂಟಿಂದ ಅಕ್ಕಿ ಕೊಟ್ಟೋವಂಥ ಅವ್ರಿಗೆ ಲಾಕ್ ಮಾಡ್ತೈತೆ. BPL ಕಾರ್ಡ್ಗೆ ಅವ್ರಿಗೆ ಅಕ್ಕಿ ಕೊಡಬಾರ್ದು, ಇಲ್ಲ ಅವ್ರು ಕ್ಯಾನ್ಸಲ್ ಮಾಡಿ. ಯಾಕಪ್ಪ ನಿಮಗೆ ಊಟ ಮಾಡ್ತೀವಿ ತಾನೇ ಅಕ್ಕಿ ಕೊಡ್ತಾರೋದು ಯಾಕೆ ಮಾರ್ಕೊತಾ ಇದೆಯಾ ಅನ್ನೋದು ಈ ರೀತಿ ಅಂದರೆ ಸೂಚನೆಗಳು ತಂದೈತೆ ಫ್ರೆಂಡ್ಸ್. ಓಕೆನಾ? ಯಾರೆಲ್ಲ ಸಿಕ್ಬಿಡ್ತಾರೆ ಯಾರು ಅಂತ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಗೋರ್ಮೆಂಟಿಂದ ಕೊಡುವಂತಹ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ದಯವಿಟ್ಟು ಗೋರ್ಮೆಂಟ್ ಕೊಡೋದು ಏನಪ್ಪ ಅಂದರೆ ಊಟ ಮಾಡಿ ಬದುಕಿ ಅನ್ನೋದು ಕೊಡ್ತೈತೆ. ಅದನ್ನು ನಾವು ದುರ್ಬಳಕೆ ಮಾಡಿಕೊಂಡ್ರೆ ಹೇಗೆ ಫ್ರೆಂಡ್ಸ್? ಓಕೆನಾ? ಅದನ್ನೇ ನಾವು ಸ್ವಚ್ಛಗೊಳಿಸ್ಕೊಂಡು ಕೊಡುವಂಥ ಗೋರ್ಮೆಂಟಲ್ಲಿ ಅಕ್ಕಿಯನ್ನು ಸ್ವಚ್ಛಗೊಳಿಸ್ಕೊಂಡು ಚೆನ್ನಾಗಿ ನಾವು ಊಟ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಯಾರು ಹೋಗಬೇಡಿ. ಓಕೆನಾ? ಇನ್ನೊಂದು ಏನಪ್ಪ ಅಂದರೆ, ಅದೇ 1 kg ತೊಗೊಳಕ್ಕೆ ಹೋದ್ರೆ ಅಂಗಡೀಲಿ ₹70 ₹80 ಅಂತಾರೆ 1 kg. ಆದರೆ ಒಬ್ರಿಗೆ 10 kg ಅಂದರೆ ಒಂದು ಕುಟುಂಬದಲ್ಲಿ 4-5 ಜನ ಇತ್ತು ಅಂದರೆ 50 kg ಆಯಿತು. ಅಲ್ಲೇ ನಿಮಗೆ ತಿಂಗ್ಳಿಗೆ ಅಲ್ಲೇ ಬದುಕಲಿಕ್ಕೆ ಆಯ್ತಲ್ಲ, ಇನ್ನೇನು ತೊಗೋತೀರಾ? 50 kg ಅಂದರೆ ಏನು ಸುಮ್ಮನೆ ಹುಡುಗಾಟನಾ ಫ್ರೆಂಡ್ಸ್? ಯಾರು ದಯವಿಟ್ಟು ಏನಪ್ಪ ಅಂದ್ರೆ ಮಾರ್ಕೊಳ್ಕೊಂತ ಹೋಗಬೇಡಿ. ಅದನ್ನು ಸ್ವಚ್ಛಗೊಳಿಸ್ಕೊಂಡು ಊಟ ಮಾಡಿ ಬದುಕಿ ಅನ್ನೋದು ಒಂದೇ ಹೇಳ್ತೀನಿ. ಯಾಕೆಂದರೆ ಫುಡ್ ಆಫೀಸಿಂದ ಈ ಇಲಾಖೆಯಿಂದ ಈ ವರದಿ ಬಂದಿದೆ. ಓಕೆನಾ? TV ಆಗಿರ್ಬೋದು, ಪೇಪರ್ ನ್ಯೂಸ್ ಆಗಿರ್ಬೋದು. ನಾನು ನೋಡಿದಾಗ TV ನ್ಯೂಸಲ್ಲಿ ನೋಡಿದ್ದೆ. TV ನ್ಯೂಸಿಂದ ಪೇಪರ್ ನ್ಯೂಸಲ್ಲೂ ಬಂದಿದೆ ಫ್ರೆಂಡ್ಸ್. ಓಕೆನಾ? ಈ ರೀತಿ ಅಕ್ಕಿ ಯಾರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ BPL ಕಾರ್ಡ್ ಬಂದು ಅನ್ನೋದು ಈ ರೀತಿ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್. ಓಕೆನಾ? ಅದ್ರ ಬಗ್ಗೆ ನನ್ನ ಒಂದು ವಿಡಿಯೋ ಅಂತ ನಾನು ಹೇಳ್ತಿದ್ದೀನಿ. ಈ ಕೆಲವರು ಏನಪ್ಪ ಅಂತಂದರೆ, ಈ ಸೊಸೈಟಿ ಅಕ್ಕಿ ಯಾರೆಲ್ಲ ಇದ್ದಾರೆ, ಕೆಲವರೆಲ್ಲ ಗಾಡಿಲಾಗಿರ್ಬೋದು, ವ್ಯಾನ್ಗಳಾಗಿರ್ಬೋದು ಎಲ್ಲ ಓಡಾಡ್ತಾ ಇದ್ದಾರೆ. 1 kg ಸೊಸೈಟಿ ಅಕ್ಕಿಗೆ ₹20 ಕೊಡ್ತೀನಿ ಕೊಡ್ತೀರಮ್ಮ ಅಂತ ಕೇಳ್ಕೊತಾರೆ. ಕೆಲವ್ರು ಏನು ಮಾಡ್ತಾರೆ, ಅವರು 40-50 kg ಇರ್ತಾವೆ ಒಂದೊಂದು ಮನೇಲಿ. 40-50-30 ಹಿಂಗೆಲ್ಲ ಇರ್ತವೆ. ಅವ್ನು ಏನು ಮಾಡ್ತಾರೆ, ಒಂದು 20-30 ಕ್ವಿಂಟಲ್ ಆಯಿತು ಅಂದರೆ ಅವ್ನಿಗೆ ಒಳ್ಳೆ ಲಾಭ ಇರುತ್ತೆ. ಯಾಕೆ ಅಂದರೆ ಅವರು ತೊಗೋತಾರಲ್ಲ ಅಕ್ಕಿನ, ಅವ್ರೇನು ಮಾಡ್ತಾರೆ, ಮಿಷಿನ್ ಹಾಕ್ತಾರೆ. ಮಿಷಿನ್ ಹಾಕಿ ಅದನ್ನು ಸಣ್ಣ ಅಕ್ಕಿಯಾಗಿ ಮಾಡ್ತಾರೆ. ಅಲ್ಲೇ ಸಣ್ಣ ಅಕ್ಕಿ ಮಾಡಿದಾಗ ₹70-80 kg ಮಾರ್ತಾರೆ. ನಮ್ಮ ಹತ್ರ ತೊಗೊಳ್ಳೋದೆಷ್ಟು? ₹20. ಅಲ್ಲಿ ಮಾರಾಟ ಮಾಡೋದೆಷ್ಟು? ₹70-80. ಅಲ್ಲಿಗೆ ಲಾಭ ಎಷ್ಟಾಯಿತು? ಈ ರೀತಿ ನಡೆಯೋದ್ರಿಂದ ಅಕ್ಕಿಗಳು ಮಾರಾಟಗಳು ನಮ್ಮ BPL ಕಾರ್ಡು ಬಡವರು ಅಷ್ಟೇ. ಓಕೆನಾ? BPL ಕಾರ್ಡ್ ಇರೋದು ಯಾಕೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಮಗೆ ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದನ್ನ ಏನು ಮಾಡ್ತಿದ್ದಾರೆ ಅಂದರೆ ಮಾರಾಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಮಾರಾಟ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ದುಡ್ಡು ಹಾಕಿ ಸಣ್ಣ ಅಕ್ಕಿಯನ್ನು ಊಟ ಮಾಡ್ತಾರೆ ಫ್ರೆಂಡ್ಸ್. ಅದೇ ಅಕ್ಕಿನೇ ಬಂದಾಯಿತು ಅಂತಂದರೆ ಮಾರಾಟ ಎಲ್ಲಿ? ಅವರು ಮಾರಾಟ ಎಲ್ಲಿ ಮಾಡೋಕ್ಕಾಗ್ತದೆ? ಓಕೆನಾ? ಅವ್ರು ಸಣ್ಣ ಅಕ್ಕಿನೇ ಒಂದು 2000 ಪ್ಯಾಕೆಟ್ ತೊಗೊಬಂದು 25 kgನ ಊಟ ಮಾಡ್ಬೇಕಾಯ್ತೆ ಫ್ರೆಂಡ್ಸ್. ಓಕೆನಾ? ಇದು ಏನಪ್ಪ ಅಂದರೆ ನಡೆದಂಥ ಘಟನೆಯನ್ನು ನಾನೊಂದು ವಿಡಿಯೋನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಆದರೆ ಏನಪ್ಪ ಅಂದರೆ ಇದೊಂದು ಗ್ಯಾರಂಟಿನೇ ಬಂದ್ ಮಾಡೋದಂತೂ. ಗೊತ್ತಾದರೆ ಮಾರಾಟ ಮಾಡ್ತಿದೆ ಅಂತ ಗೊತ್ತಾದರೆ ತಗ್ಲಾಕೊಂಡ್ರೆ ಫುಡ್ ಆಫೀಸರ್ಗೆ ನಿಜವಾಗ್ಲೂ ಕಾರ್ಡ್ ಬಂದಾಗುತ್ತೆ, ಮತ್ತೆ ಅಕ್ಕಿ ಕೊಡೋಲ್ಲ. ಇದಕ್ಕಾಗಿ ಏನಪ್ಪ ಅಂದರೆ ಗೋರ್ಮೆಂಟು ಎಷ್ಟು ಕಾರ್ಡ್ ಬಂದ್ ಮಾಡಬೇಕು ಅನ್ನೋದು ಎಲ್ಲ ವರದಿಯನ್ನು ಮಾಡ್ತಾ ಇದೆ. ಓಕೆನಾ? ಎಷ್ಟೆಲ್ಲ ಕಾರ್ಡ್ ಬಂದ್ಗಳಾಗಿದ್ದಾವೆ. ಕೆಲವು ಹೊಸ ಅರ್ಜಿ ಹಾಕಿದ್ರು ಅಂದ್ರೂ 6 ತಿಂಗಳು 7 ತಿಂಗಳಾದರೂ ಹೊಸ ಕಾರ್ಡ್ಗಳು ಬಂದಿರೋದಿಲ್ಲ. ಎಷ್ಟೆಲ್ಲ ಲೇಟ್ ಆಗ್ತಿದೆ ಅನ್ನೋದು ಗೊತ್ತು. ಆದರೆ BPL ಕಾರ್ಡಲ್ಲಿ ಈ ರೀತಿ ನಾವು ಮಾರಾಟ ಮಾಡ್ತೀವಿ ಅಂತ ಇದಾದರೆ ಬ್ಲಾಕ್ ಆಯಿತು ಅಂತಂದರೆ ನಮಗೆ ಗೋರ್ಮೆಂಟಿಂದ ಬರೋ ಸವಲತ್ತುಗಳು ಸಿಗಲ್ಲ, ಏನೇ ಕೆಲಸಗಳು ಆಗಲ್ಲ. ಯಾಕಪ್ಪ ಅಂತಂದರೆ ನಾವು ಎಲ್ಲೇ ಏನೇ ಹೋದ್ರೂ ನಿಮ್ಮ ರೇಷನ್ ಕಾರ್ಡ್ ಬೇಕೇ ಬೇಕು. ಒಂದು ಹಾಸ್ಪಿಟ್ಲ್ಗೆ ಹೋದ್ರೂ ರೇಷನ್ ಕಾರ್ಡ್ ಬೇಕೇ ಬೇಕು. ಕೇಳ್ತಾರೆ. ಯಾಕೆಂದರೆ ಬಡವರಿಗೆ ಗೋರ್ಮೆಂಟ್ ಮಾಡಿರುತ್ತೆ, ಬಡವರಿಗೆ ನೋಡಬೇಕು ಅಂತ. ಓಕೆನಾ? ಬಡವರು ಅಂತ ಅಂದಾಗ ಅಲ್ಲಿ ರೇಷನ್ ಕಾರ್ಡು ವಿಷಯ ಬಂದೇ ಬರ್ತದೆ. ಯಾವ ಕುಟುಂಬ ಇದ್ದಾರೆ, ಇವ್ರು ಇದ್ದಾರಾ, ಹೊರಸ್ತಾರು ಇದ್ದಾರಾ ಎಲ್ಲ ನೋಡಿರ್ತಾರೆ ಫ್ರೀಯಾಗಿ ಕೊಡೋದು. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಯಾರು ಕಳ್ಕೊಬೇಡಿ, ಯಾರು ಮಾರಾಟ ಮಾಡಬೇಡಿ. ಓಕೆನಾ? ಗೋರ್ಮೆಂಟಿಂದ ಕೊಡುವಂಥ ಫ್ರೀಯಾಗಿ ಅಕ್ಕಿಯನ್ನು
ಊಟ ಮಾಡಿ, ರೊಟ್ಟಿ ಮಾಡಿ, ದೋಸೆ ಮಾಡಿ ಹೀಗೆಲ್ಲ ಅನುಕೂಲಗಳಾಗ್ತಾ ಇದ್ದಾವೆ. ಓಕೆ ಫ್ರೆಂಡ್ಸ್, ಮಾರಾಟ ಅಂತೂ ಮಾಡೋಕ್ಕಂತೂ ಹೋಗಬೇಡಿ ಫ್ರೆಂಡ್ಸ್. ನನ್ನದೊಂದು ಆಸೆ ಏನಪ್ಪ ಅಂದರೆ ಇದೊಂದು ವಿಷಯಗಳನ್ನ ಮುಡಿಸ್ತಾ ಇದ್ದೀನಿ. ಈ ವಿಷಯ ಮುಡಿಸ್ಲಿಕ್ಕೋಸ್ಕರ ನಾನು ಇದೊಂದು ವಿಡಿಯೋನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಆ, ನೋಡಿ ಫ್ರೆಂಡ್ಸ್, ನಾನು ಗೊತ್ತಿರೋಷ್ಟು ಮಾತ್ರ ಹೇಳಿದ್ದೀನಿ. ಮುಂದಕ್ಕೆ ಜಾಸ್ತಿ ಅಂತೂ ಹೇಳೋದಿಲ್ಲ. ಯಾಕೆಂದರೆ ನಾನು ಸೂಕ್ಷ್ಮ ಕಾಂಟೆಂಟ್ ಅಷ್ಟೇ ಕೊಡೋದು. ಅದರ ಅತಿ ವಿಚಾರವನ್ನು ನಾನು ಜಾಸ್ತಿ ಹೇಳಿದೆ ನಾನು ಮಾಡೋದಿಲ್ಲ. ಇದರಲ್ಲಿ ಏನಪ್ಪ ಅಂದರೆ ನಾನು ಏನಾದರೂ ಈ ವಿಡಿಯೋಗಳಲ್ಲಿ ಮಾತಾಡ್ಕೊಂತ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು, ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ಹಿಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ, ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಎಲ್ಲರಿಗೂ ವಿಷಯನ ಇದು ತಿಳಿಬೇಕು. ಮತ್ತು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅನ್ನೋದು ನಾನು ಇದೊಂದು ವಿಚಾರವನ್ನು ಹೇಳ್ತೇನೆ ಫ್ರೆಂಡ್ಸ್. ಓಕೆನಾ? ಅಷ್ಟೇ. ಏನಪ್ಪ ಅಂತಂದರೆ ನಾವು ವಿಡಿಯೋ ಮಾಡೋದು ಸ್ವಲ್ಪ ಸಣ್ಣ ಪುಟ್ಟ ಕಂಟೆಂಟ್ ಅಷ್ಟೇ. ಅಷ್ಟೇನು ಜಾಸ್ತಿ ಕಂಟೆಂಟ್ ಅಷ್ಟೇನು ನಾನು ಜಾಸ್ತಿ ಅಂತ ಒಯ್ಟಿಗಳಲ್ಲಿ ಅಷ್ಟೇನು ಇದ್ದಿಲ್ಲ. ಆದರೆ ಗೊತ್ತಿರೋಷ್ಟು ಮಾತ್ರ ಮಾಡ್ತೀನಿ. ಓಕೆನಾ? ಯಾವುದೋ ಇಲ್ಲಿದ್ದು ಸಲ್ಲಿದ್ದುಗಳ ವಿಡಿಯೋಗಳು ತಗೊಬಂದು ಹಾಕೋದು ಆ ರೀತಿ ನಾವು ಮಾಡ್ತಿಲ್ಲ. ಎಲ್ಲಿ ಏನು ನಡೆಯುತ್ತೆ ಅಲ್ಲಿ ಕಷ್ಟ ನಡೆಯುತ್ತಾ, ಅಲ್ಲಿ ಆ ಕಡೆ ಸುಖ ನಡೆಯುತ್ತಾ, ಆ ಕಡೆ ಎಲ್ಲ ಏನೇನು ನಡೆಯುತ್ತೆ ಅದನ್ನ ತಿಳ್ಕೊಂಡೇ ನಾನು ಅದು ವಿಡಿಯೋ ಕಂಟೆಂಟ್ ಮಾಡೋದು. ಇಲ್ಲದೇ ಇರುವುದು ಮತ್ತು ಸಲ್ಲದೇ ಇರ್ಬೋದು ನಾನು ತಂದು ಯಾವತ್ತೂ ತಪ್ಪಾಗಿ, ಸುಳ್ಳಾಗಿ ನಾನು ಕಂಟೆಂಟನ್ನು ಯಾವತ್ತೂ ಮಾಡೋದಿಲ್ಲ. ಏನಪ್ಪ ಅಂತಂದರೆ ನಾನು ಟಿ ವಿ ನ್ಯೂಸಲ್ಲಿ ನೋಡುವಂಥ ಮತ್ತು ಪೇಪರಲ್ಲಿ ನೋಡುವಂಥ ಇದರಲ್ಲಿ ಅದನ್ನೇ ಕಂಟೆಂಟ್ ನಾನು ಇವತ್ತು ವಿಡಿಯೋನ ನಾನು ತಂದು ಹಾಕಿದ್ದೀನಿ ನಿಮ್ಮ ಮುಂದೆ. ಅದನ್ನು ನೀವು ತಿಳಿದುಕೊಂಡು, ಎಚ್ಚೆತ್ಕೊಂಡು, ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ವಿನಂತಿ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನಾನೇನು ಇನ್ನು ಜಾಸ್ತಿ ಹೊತ್ತು ನಾನು ಮಾತಾಡೋದಿಲ್ಲ. ಓಕೆನಾ ಫ್ರೆಂಡ್ಸ್? ನಾನು ಮಾಡುವಂಥ ವಿಡಿಯೋಗಳಲ್ಲಿ ಸ್ವಲ್ಪ ಶೇರ್ ಮಾಡಿ, ಲೈಕ್ ಮಾಡಿ, ಇದು ಮಾಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.